ನಮಸ್ಕಾರ ಎಲ್ರಿಗೂ. ಹಿಂದಿನ ಕತೆ ಸೋಮಾರಿ ಹೆಂಡತಿ ಶುರು ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಕತೆನ ಯಾರಾದರೂ ಮೊದಲನೇ ಬಾರಿ ನೋಡ್ತಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಕಾಲದಲ್ಲಿ ಹಿರಿಮಣಿಹಳ್ಳಿ ಎಂಬ ಒಂದು ಚಿಕ್ಕ ಸುಂದರ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಒಬ್ಬ ಮಹಿಳೆ ಇದ್ದಳು. ಮದುವೆಯಾದ ಮೊದಲಿನಲ್ಲಿ ಅವಳು ತುಂಬ ಪರಿಶ್ರಮಿಯಾಗಿದ್ದಳು. ಆದರೆ ಅತ್ತೆ ಮತ್ತು ಮಾವರು ನಿಧನವಾದ ನಂತರ ನಿಧಾನವಾಗಿ ಅವಳು ಸೋಮಾರಿಯಾಗಿಬಿಟ್ಟಳು. ಅವಳ ಗಂಡನು ಮಾತ್ರ ದಿನವಿಡೀ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಮನೆಯಿಗಾಗಿ ಹಣ ಸಂಪಾದಿಸುತ್ತಿದ್ದನು. ಗಂಡನು ದಿನವಿಡೀ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ತುಂಬಾ ಕಡೆಯಾಗಿ ಸಂಜೆ ಮನೆಗೆ ಮರಳಿದನು. ಆದರೆ ಈಗಾಗಲೇ ಸಂಜೆ ಆಗಿದ್ದರೂ ಅವನ ಹೆಂಡತಿ ಇನ್ನೂ ನಿದ್ರೆಯಲ್ಲೇ ಇರುವುದು ಅವನಿಗೆ ಆಶ್ಚರ್ಯಕಾರಿಯಾಗಿತ್ತು. ಲತಾ, ಇದೇನಿದು? ಇದೀಗಲೇ ಸಂಜೆ ಆಗಿದೆ. ಸೂರ್ಯ ಮುಳುಗಿ ಚಂದ್ರ ಬರೋ ಹೊತ್ತಾಗಿದೆ. ಇನ್ನೂ ನಿದ್ರೆಯಲ್ಲೇ ಇದೆಯಾ? ಮನೆ ಹೆಂಗಸಾದಂತೋಳು ಮನೆನ ಗುಡಿಸಿ ಒರೆಸಿ ಚೆನ್ನಾಗಿ ಮಾಡ್ಕೋಬೇಕು. ಆದ್ರೆ ಇದೇನಾಗಿದೆ ಇಲ್ಲಿ? ಗಂಡನ ಮಾತುಗಳನ್ನು ಕೇಳಿದ ಲತಾ ಸ್ವಲ್ಪ ಅಸಹಾಯವಾಗಿರುವಂತೆ ತೋರಿಸಿಕೊಂಡು ಹೇಳ್ತಾಳೆ, ಅಯ್ಯೋ ರೀ, ಬೆಳಿಗ್ಗೆಯಿಂದ ಹೇಳೋಕೆ ಆಗ್ತಿಲ್ಲ. ಈ ಹಾಳಾದ ನನ್ನ ಕಾಲುಗಳು ತುಂಬಾ ನೋವು ಮಾಡ್ತಿವೆ. ಅದರಿಂದ ಯಾವುದೇ ಕೆಲಸ ಮಾಡೋಕ್ಕಾಗ್ಲಿಲ್ಲ ರೀ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಇವತ್ತೊಂದಿನ ಅಡುಗೆ ಮಾಡ್ತೀರಾ? ಲತನ ಮಾತುಗಳನ್ನು ಕೇಳಿದ ಗಂಡನು ಶಿವು ಮುಂದೇನು ಮಾತಾಡದೆ ಮೌನವಾಗಿ ಒಳಗೆ ನಡೆದು ಅಡಿಗೆ ಮನೆಯ ಕಡೆ ಹೋಗಿದನು. ಅವನ ಮುಖದಲ್ಲಿ ನಿರಾಶೆ ಮತ್ತು ಕಳವಳ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮರುದಿನವೂ ಅದೇ ರೀತಿಯಾಗಿ ಗಂಡನು ಬೆಳಿಗ್ಗೆ ಬೇಗ ಹೊಲಕ್ಕೆ ಹೋಗಿ ದಿನವಿಡೀ ಕಷ್ಟಪಟ್ಟು ದುಡಿದನು. ಮಧ್ಯಾಹ್ನಕ್ಕೆ ಅವನಿಗೆ ತುಂಬ ಹಸಿವು ಕಾಡತೊಡಗಿತು. ಆದ್ದರಿಂದ ಅವನು ಬೇಗನೆ ಮನೆಗೆ ಮರಳಿದನು. ಆದರೆ ಬೆಳಿಗ್ಗೆ ಲತಾ ನಿದ್ರೆಯಲ್ಲೇ ಇದ್ದುದರಿಂದ ಮನೆಯಲ್ಲೇ ಯಾವುದೇ ಅಡಿಗೆ ಸಿದ್ಧವಾಗಿರಲಿಲ್ಲ. ಮನೆಗೆ ಬಂದ ಕೂಡಲೇ ಯಾವ ಕಡೆ ನೋಡಿದರೂ ನೆಗಡೆ ನೋಡಿದರೂ ನೆನ್ನೆ ತಿದ್ದು ಬಿಟ್ಟಂತಹ ಪಾತ್ರೆಗಳು, ಮನೆಯಲ್ಲಿ ಚೆಲ್ಲಪಿಲ್ಲಿಯಾದಂತಹ ಬಟ್ಟೆಗಳು, ಇವುಗಳೇ ಅವನ ಕಣ್ಣಿಗೆ ಕಾಣತೊಡಗಿದವು. ಲತಾ, ತಿನ್ನೋಕೇನಾದ್ರೂ ಇದೆಯಾ? ಬಹಳ ಹಸಿವಾಗ್ತಿದೆ. ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ. ಅಯ್ಯೋ ರೀ, ಏನೂ ಮಾಡಿಲ್ಲ. ನೆನ್ನೆ ರಾತ್ರಿ ಸೊಳ್ಳೆಗಳು ತುಂಬಾ ಕಾಡಿದ್ವು. ನಿದ್ರೆ ಸರಿಯಾಗಿ ಆಗ್ಲಿಲ್ಲ. ಅದರಿಂದ ಬೆಳಿಗ್ಗೆ ಏಳೋಕೆ ಆಗ್ಲೇ ಇಲ್ಲ. ಸಾರಿ ರೀ, ಈಗ್ಲೇ ಅಡ್ಗೆ ಮಾಡ್ತೀನಿ. ಸ್ವಲ್ಪ ಕಾಯ್ತೀರಾ? ಈ ರೀತಿಯಾದಂತಹ ಮಾತುಗಳನ್ನು ಕೇಳಿದ ಶಿವುಗೆ ತುಂಬ ಕೋಪ ಬರ್ತದೆ. ಆದರೂ ಏನು ಮಾಡದಂತಹ ಪರಿಸ್ಥಿತಿ. ಯಾಕೆಂದ್ರೆ ಶಿವು ಏನೇ ಹೇಳಿದ್ರು ಅವಳು ಮಾಡದ್ದೇ ಮಾಡ್ತಿದ್ಲು. ಲತಾ, ನನಗ್ ಕಾಯೋಕ್ ಸಮಯ ಇಲ್ಲ. ನಾನ್ ಬೇಗ ಹೋಗ್ಬೇಕು. ಇಲ್ಲ ಅಂದ್ರೆ ಮಾಲೀಕನು ನನ್ನ ಹಣ ಕಡಿತ ಮಾಡ್ತಾನೆ. ನೆನ್ನೆ ತಂಗ್ಲನ್ನ ಏನಾದ್ರೂ ಇದೆಯಾ? ಇಲ್ಲ ರೀ, ಮನೆಯಲ್ಲೇ ಏನೂ ಉಳಿದಿಲ್ಲ. ನನಗೂ ಏನ್ ಮಾಡೋದಿಕ್ಕೆ ಆಗಿಲ್ಲ ಇವತ್ತು. ಶಿವು ಮುಂದೇನು ಮಾತನಾಡಲಾಗದೆ ಮೌನದಿಂದ ಒಂದು ಗ್ಲಾಸ್ ನೀರು ಕುಡಿದು ಅಲ್ಲಿಂದ ಹೊರಡ್ತಾನೆ. ಲತಾಳ ಬೇಜವಾಬ್ದಾರಿತನ ಹಾಗೂ ಸೋಮಾರಿತನ ಹೀಗೆ ಮುಂದುವರಿಯುತ್ತಿರ್ತದೆ. ಲತಾಳಿಗೆ ಸರಿಯಾದ ತಕ್ಕ ಪಾಠ ಕಲಿಸಬೇಕೆಂದು ಶಿವು ಒಂದು ಯೋಚನೆ ಮಾಡ್ತಾನೆ. ಇಲ್ಲಿಂದ ಕಥೆ ಇನ್ನಷ್ಟು ಕುತೂಹಲಕರ ತಿರುವು ಪಡೆಯಲಿದೆ. ಗಂಡನ ಸಹನೆ ಇನ್ನೆಷ್ಟು ದಿನ ಇರುತ್ತದೆ? ಲತಾಳ ಜೀವನದಲ್ಲಿ ಯಾವಾಗಾದರೂ ಬದಲಾವಣೆ ಬರುತ್ತದೆಯಾ? ಅಥವಾ ಇವರಿಬ್ಬರ ಮಧ್ಯೆ ಇನ್ನೂ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆಯಾ? ಈ ಮನೆಯ ಕತೆ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ನೀವು ಖಂಡಿತ ಪಾರ್ಟ್ 2 ನೋಡಬೇಕು. ಮುಂದಿನ ಭಾಗ ಇನ್ನಷ್ಟು ರೋಚಕ, ಭಾವನಾತ್ಮಕ ಮತ್ತು ಅಚ್ಚರಿ ಮೂಡಿಸುವಂತಿರುತ್ತದೆ. ಪಾರ್ಟ್ 2ಕ್ಕಾಗಿ 2 ಎಂದು ಕಾಮೆಂಟ್ ಮಾಡಿ ಮತ್ತು ಇಂತಹ ರೋಚಕ ಕತೆಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತಬೇಡಿ. ಧನ್ಯವಾದಗಳು. ವಾದಗಳು